ಕನ್ನಡ ವಾಹಿನಿಗೆ ಸ್ವಾಗತ. ಈ ದಿನ ವಿಶ್ವ ಪೌಷ್ಟಿಕಾಂಶ ದಿನಾಚರಣೆ ಪ್ರಯುಕ್ತವಾಗಿ ಪಟ್ಟಣದ ಕೆಎಂಎಚ್ಪಿಎಸ್ ಶಾಲೆಯಲ್ಲಿ ಮಕ್ಕಳಿಗೆ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಆದ ಅಪರ್ಣಾ ಮೇಡಂ ರವರ ಮಕ್ಕಳ ತಜ್ಞರು ಆದ ಶ್ರೀ ರಾಜೇಂದ್ರ ಪ್ರಸಾದ್ ರವರು, ಸರ್ಕಾರಿ ಆಸ್ಪತ್ರೆ ಚಿಕ್ಕನಾಯಕನಹಳ್ಳಿ ಶ್ರೀ ಸಂದೀಪ್ ರವರು, ವಕೀಲರು ಚಿಕ್ಕನಾಯಕನಹಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಕಾನೂನು ಅರಿವು ಮತ್ತು ಪೌಷ್ಟಿಕಾಂಶವುಳ್ಳ ಆಹಾರದ ಮಹತ್ವ ಹಾಗೂ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಕ್ಷೇತ್ರದ ಶಿಕ್ಷಣಾಧಿಕಾರಿ ಆದ ಶ್ರೀ ಕಾಂತರಾಜು ಸಿಎಸ್ ರವರು ಮಕ್ಕಳಿಗೆ ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸಿದರು. ಸೊಪ್ಪುಗಳು ಎಲ್ಲ ತಿನ್ನಬೇಕು. ನಾನು ನೋಡಿರೋ ಮಟ್ಟಿಗೆ ಕರ್ಬೇವಿನ ಸೊಪ್ಪು ಯಾರು ತಿನ್ನೋದಿಲ್ಲ. ಎಲ್ಲ ಪಕ್ಕದಲ್ಲಿ ತಟ್ಟನಲ್ಲಿ ಪಕ್ಕದಲ್ಲಿ ಹಾಕಿರೋದು, ಟೊಮೆಟೊ ಆರಿಸೋದು, ಆಲೂಗಡ್ಡೆ ಬದನೆಕಾಯಿ ಆರಿಸಿ ಎಲ್ಲ ರೀತಿಯಾದಂತಹ ಪೋಷಕಾಂಶ ಅತ್ಯಗತ್ಯ. ಒಂದು ತರಕಾರಿಯಿಂದ ಒಂದು ರೀತಿಯಾದಂತಹ ಪೋಷಕಾಂಶ ಸಿಗ್ತದೆ, ಮತ್ತೊಂದು ತರಕಾರಿಯಿಂದ ಇನ್ನೊಂದು ರೀತಿಯಾದಂತಹ ಪೋಷಕಾಂಶ ಸಿಗುತ್ತೆ. ಹಾಗಾಗಿ ಎಲ್ಲ ರೀತಿಯಾದಂತಹ ತರಕಾರಿ, ಹಣ್ಣು, ಆಮೇಲೆ ಕಾಳು, ಬೇಳೆ ಎಲ್ಲ ಸೇರಿಸಬೇಕು. ಇವಾಗ ಯಾವ್ದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅದು ವೈದ್ಯರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ನಿಮಗೆ ದೇಹಕ್ಕೆ ಎಲ್ಲ ರೀತಿಯಾದಂತಹ ಪೋಷಕಾಂಶ ಅತ್ಯಗತ್ಯ. ಹಾಗಾಗಿ ತಟ್ಟೆಯಿಂದ ಕೇವಲ ಅನ್ನ ಸಾರು ತಿಂದರೆ ಏನು ಪ್ರಯೋಜನ ಆಗಲ್ಲ. ತರಕಾರಿಗಳು ತಿನ್ನಬೇಕು. ಲೋಕದಲ್ಲಿ ಬೆಳೆಯುವಂತಹ ತರಕಾರಿಗಳು, ಹಣ್ಣುಗಳು ಪ್ರತಿನಿತ್ಯ ಸೇವನೆ ಮಾಡಬೇಕು. ಶಕ್ತಿ ಬೇಕಲ್ವಾ? ಓದಲಿಕ್ಕೆ, ಆಟ ಆಡಲಿಕ್ಕೆ ಎಲ್ಲ ಬೇಕಲ್ಲ? ಅದಕ್ಕೆ ಕರೆಕ್ಟಾಗಿ ಶಾಲೆಯಲ್ಲಿ ಏನು ತಿಂಡಿ ಕೊಟ್ಟರೆ ಯಾವುದು ಬಿಡಿಯ ತಿನ್ನಬೇಕು. ಅರ್ಥ ಆಯ್ತಾ? ಯಾವುದು ಬಿಡಬಾರ್ದು. ಕರ್ಬೇವಿನ ಸೊಪ್ಪು ಬದಿಗಿರೋದು ಎಲ್ಲರೂ ಬಿಡ್ತೀರ ಅಂತ ಆಯ್ತು. ಯಾರು ತೆಗೆದುಬಿಡಬಾರ್ದು ಆಯ್ತಾ? ಪಕ್ಕದಲ್ಲಿ ಎಲ್ಲರೂ ನಮಗೆ ಬೇಕಲ್ಲ. ನೀನು ಪಾಠದ ಜೊತೆಗೆ ಆಟ ಕೂಡ ಆಡಬೇಕು. ಎಲ್ಲರೂ ಆಟ ಆಡ್ತೀರಾ? ಎಲ್ಲಿ ಮೊಬೈಲಲ್ಲಿ ಆಟ ಆಡ್ತೀರಾ? ಏನೇನು ಆಟ ಆಡ್ತೀರಾ? ಒಬ್ಬರೇ ಇರಬೇಕು. ಒಬ್ಬರು ಶಟಲ್ ಪಾಠದ ಜೊತೆ ಆಟ ಕೂಡ ಮುಖ್ಯ. ಆಟ ಆಡಬೇಕು, ಪಾಠ ಕಲಿಬೇಕು ಅಂದ್ರೆ ಚೆನ್ನಾಗಿ ಊಟ ಮಾಡಬೇಕು, ತರಕಾರಿ, ಹಣ್ಣು, ಹಂಪಲು ಎಲ್ಲ ತಿನ್ನಬೇಕು. ಆಯ್ತಾ? ಇವಾಗ ಎಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು. ನಾನು ಯಾವತ್ತೂ ಸಹ ತರಕಾರಿ, ಹಣ್ಣುಗಳನ್ನ ಬರೀ ಇರೋದಿಲ್ಲ ತಟ್ಟೆಯಲ್ಲಿ ಅಂತ ಪ್ರಾಮಿಸ್ ಮಾಡ್ತೀರಾ? ವೆರಿ ಗುಡ್, ಥ್ಯಾಂಕ್ ಯು. ಅಕ್ಕಿ, ಜೋಳ, ರಾಗಿ ಇದನ್ನು ಇದರಲ್ಲಿ ಕಾರ್ಬೋಹೈಡ್ರೇಟ್ನ ಈ ಗ್ಲೂಕೋಸ್ಗಳನ್ನು ನಿಯಮಿಸಬೇಕು. ಈ ಗ್ಲೂಕೋಸ್ಗಳಲ್ಲಿ ನಮಗೆ ಸಾಧನೆ ಮಾಡಬೇಕಾದ್ರೆ ಗ್ಲೂಕೋಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಿಂದ ನಾವು ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ ಊಟ ಮಾಡಲ್ಲ, ಬರೀ ಅನ್ನ ಹಾಕಿ ಊಟ ಮಾಡಲ್ಲ. ಅದ್ರ ಜೊತೆಗೆ ಏನು ಊಟ ಮಾಡ್ತೀವಿ? ಸಾಂಬಾರು ಹಾಕಿ ಊಟ ಮಾಡ್ತೀವಿ. ಸಾಂಬಾರಲ್ಲಿ ಏನಿರುತ್ತೆ? ಬೇಳೆಗಳು, ತರಕಾರಿಗಳು, ಕಾಳುಗಳು ಎಲ್ಲ ಇರುತ್ತೆ. ಈ ಬೇಳೆ, ತರಕಾರಿ ಇದರಲ್ಲೇ ನಮಗೆ ಪ್ರೋಟೀನ್ ಸಿಗೋದು. ಪ್ರೋಟೀನ್ ಸಿಗೋದ್ರೆ ಪ್ರೋಟೀನ್ ಎಲ್ಲ ತರಕಾರಿ, ಬೇಳೆಗಳನ್ನು ಸಿಗ್ತವೆ. ಈ ಕಾಳುಗಳಲ್ಲಿ ನಾವು ಮೊಟ್ಟೆಗಳಲ್ಲಿ ಪ್ರೋಟೀನ್ಸ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತದೆ. ಮೊಟ್ಟೆಗಳ ಉಪಯೋಗಿಸೋದು ಅದನ್ನು ನಾನು ಉಪಯೋಗಿಸೋರಿಗೆ ಮೊಟ್ಟೆಯನ್ನು ತುಂಬ ಫುಡ್ ಪ್ರೋಟೀನ್ ಇರುವಂಥ ಅಂಶ ಮೊಟ್ಟೆ. ಮೊಟ್ಟೆಯಿಂದ ನಮಗೆ ದೇಹಕ್ಕೆ ಏನು ಸಿಗೋದು ಎಲ್ಲ ಅದಕ್ಕೆ ತುಂಬ ಪ್ರೋಟೀನ್ ಇರುತ್ತೆ. ಮೊಟ್ಟೆ ಉಪಯೋಗಿಸೋದು ತರಕಾರಿ, ಕಾಳು, ಆಮೇಲೆ ನಾವು ನೀರು ಮನೆಗೆ ಹೋಗಿರ್ತೀವಿ, ನಮ್ಮ ರಿಲೇಷನ್ಸ್ ಮನೆಗೆ ಹೋಗಿರ್ತೀವಿ. ಅಲ್ಲಿ ದೊಡ್ಡವರು ಒಂದು ಚಾಕ್ಲೇಟ್ ಕೊಡ್ತಾರೆ. ಚಾಕ್ಲೇಟ್ ಕೊಟ್ಬಿಟ್ಟು ಒಂದು ಗಂಟೆ ಹೆಣ್ಣು ಮಕ್ಕಳಿಗೆ
ಹೆಣ್ಮಕ್ಳಿಗೆ ಮಾತ್ರ ಎಲ್ಲಿ ದೌರ್ಜನ್ಯ ಆಗುತ್ತೆ ಅನ್ನೋದು ಗಂಡು ಮಕ್ಕಳಿಗೆ ಕೂಡ ಎಲ್ಲಿ ದೌರ್ಜನ್ಯ ಆಗುತ್ತೆ. ಸೊ ಅದನ್ನು ನೀವು ಯೋಚನೆ ಮಾಡಬೇಕು. ಈ ಗುರುಗಳು ಯಾರಪ್ಪ ಅಂದರೆ ನಮಗೆ ನಾವೇ ಗುರುಗಳು. ನಮಗೆ ಆಗಿದ್ದ ದೌರ್ಜನ್ಯನ ನಾವು ಅರ್ಥ ಮಾಡಿಕೊಂಡು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ನಮ್ಮ ಶಾಲೆಯಲ್ಲಿರುವ ಟೀಚರ್ಸ್, ನಮ್ಮ ಶಾಲೆಯಲ್ಲಿರುವ ಟೀಚರ್ಸ್ ನಮಗೆ ಯಾರು ಆಸಕ್ತಿ ಇತ್ತು ಅದನ್ನ ಟೀಚರ್ಸ್ ನಾವು ಬಾಯಿಬಿಟ್ಟು ಹೇಳ್ಬೇಕು. ಅದನ್ನು ಹೇಳಿಬಿಟ್ಟು ನನಗೆ ಅವಮಾನ ಆಗುತ್ತೆ, ನನಗೆ ಸಂಕೋಚ ಆಗುತ್ತೆ. ಆ ಕಾರಣದಿಂದ ದಯವಿಟ್ಟು ಹೊರಬರಬೇಕು. ಯಾಕೆಂದರೆ ಅದು ಕಾನ್ಸೆಪ್ಟ್ ಹೇಳೋದಾಗಬಾರ್ದು. ನಾವು ಗುರುಗಳನ್ನ ನಮ್ಮ ರಕ್ಷಣೆಗೆ ಅವರನ್ನು ನೇಮಿಸಿರುವ ಸರ್ಕಾರದಿಂದ. ಸೊ ಅವರನ್ನು ನಾವು ಹೇಳಬೇಕು, ಆ ಕಾನ್ಸೆಪ್ಟ್ ಹೇಳಬೇಕು ಅನ್ನೋದು ತಿಳ್ಕೊಳ್ಬೇಕು. ಸೊ ಅದು ಹೇಳಿದೆ ಆಗುತ್ತೆ. ಇದರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ರಕ್ಷಣೆ ಮಾಡಲಿಕ್ಕೆ ಅಂದರೆ ನಮ್ಮ ಎಲ್ಲ ತಾಲೂಕು BO ಸಾಹೇಬರು ಇರ್ತಾರೆ, BO ಸಾಹೇಬರ ಜೊತೆ ಮುಖ್ಯೋಪಾಧ್ಯಾಯರು, ಆಮೇಲೆ CDO ಇರ್ತಾರೆ, ಅವರೆಲ್ಲರೂ ಸಹ ನಿಮಗೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ನಮಗೆ ಆಗಿದ್ದರಿಂದ ನಾವು ಹೇಳ್ಕೊಳ್ಳೇ ಇದ್ದರೆ ಅದು ಬದಲಾಯಿಸುತ್ತೆ, ಮತ್ತೆ ಅದನ್ನು ಬದಲಾಯಿಸಬೇಕು. ಆಮೇಲೆ ಈ ಕಾರಣ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು, ಭಾರತ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಮಹತ್ವ ಪಾಲ್ಗೊಳ್ಳುತ್ತದೆ. ಯಾಕೆಂದರೆ ಪ್ರತಿ ಜಿಲ್ಲೆಯಲ್ಲೂ ಮಕ್ಕಳ ನ್ಯಾಯಾಲಯ ಅಂತ ಡಿಸ್ಟ್ರಿಕ್ಟ್ ಪಾರ್ಟಿ ಇರ್ತದೆ. ಈಗ ತುಮಕೂರಲ್ಲಿ ಮಕ್ಕಳ ನ್ಯಾಯಾಲಯ ಇರ್ತದೆ. ಮಕ್ಕಳ ನ್ಯಾಯಾಲಯದಲ್ಲಿ ಎಲ್ಲಿ ಮಕ್ಕಳ ನ್ಯಾಯಾಲಯ ಅಲ್ಲಿ ಅದಕ್ಕೆ ತುಂಬಾ ಶಿಕ್ಷಣ ಒಳಪಡಿಸಲಿಕ್ಕೆ ತುಂಬಾ ಉತ್ತಮವಾದ ವೇದಿಕೆ. ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಅವ್ರ ಎಷ್ಟೇ ಜನರ ವ್ಯಕ್ತಿ ಆಗಿರ್ಬೋದು, ಎಂಥ ಪ್ರೊಫೆಷನ್ ಇರ್ಬೋದು, ಅಂಥವರ ಶಿಕ್ಷೆ ಒಳಪಡಿಸಬಹುದು. ಆದರೆ ಒಳಪಡಿಸಲಿಕ್ಕೆ ಮುಂಚೆ ಯಾರಿಂದ ಕಾರ್ಯಕ್ರಮಗಳಿಗೆ ಮಕ್ಕಳಿಗಾಗಬೇಕು. ಅಂದರೆ ನೀವು ಸುತ್ತಮುತ್ತ ಬಾಯಿಗೆ ಹೇಳಬೇಕು. ಮಕ್ಕಳ ಲೈಂಗಿಕ ದೃಷ್ಟಿಯಲ್ಲಿ ನೋಡಬಹುದು. ಲೈಂಗಿಕ ದೃಷ್ಟಿಯಲ್ಲಿ ಒಂದು ವಿಡಿಯೋ ಮೊಬೈಲ್ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು, ಉಪಾಧ್ಯಾಯರು ಹಾಜರಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.